ಕನ್ನಡ ದೇಶದ ಎಲ್ಲಾ ನನ್ನ ಸಮಸ್ತ ಕನ್ನಡ ಬಂಧುಗಳಿಗೆ ಕನ್ನಡಿಗರ ಸ್ವಾಭಿಮಾನದ ಪಕ್ಷ ಕನ್ನಡ ದೇಶದ ಪಕ್ಷದ ವತಿಯಿಂದ ಶರಣು ಶರಣಾರ್ಥಿಗಳು. ಭಾರತ ಒಕ್ಕೂಟ ಸರ್ಕಾರದ ಸಚಿವರಾದಂತಹ ಮಾನ್ಯ ಸೋಮಣ್ಣನವರ ಬಾಯಲ್ಲಿ ದಿನ ಬೆಳಗಾದ್ರೆ ಅಭಿವೃದ್ಧಿ ಬಗ್ಗೆ ಮಾತುಗಳು ಬರಲ್ಲ. ಕರ್ನಾಟಕಕ್ಕೆ ಏನ್ ಬೇಕು ಅದನ್ನ ಕರ್ನಾಟಕ ಏನ್ ಅಭಿವೃದ್ಧಿ ಕೆಲಸಗಳಾಗ್ಬೇಕು ಏನೇನು ಮಾಡ್ಬೇಕು ಅದ್ರ ಬಗ್ಗೆ ಬರಲ್ಲ. ದಿನ ಬೆಳಗಾದ್ರೆ ಓದ ಕಡೆ ಬಂದ ಕಡೆ ಎಲ್ಲಾ ಕಾರ್ಯಕ್ರಮಗಳಲ್ಲೂ ಒಂದು ಭಾಷಣ ಬಿಗಿತಾರೆ. ನಾನ್ ದಿನ ಬೆಳಗಾದ್ರೆ ಎದ್ದೇಳಿದ ತಕ್ಷಣ 1 ಗಂಟೆ ಹಿಂದಿ ಕಲಿತೀನಿ, 1 ಗಂಟೆ ಹಿಂದಿ ಕಲಿತೀನಿ, 1 ಗಂಟೆ ಹಿಂದಿ ಕಲಿತೀನಿ ಒಂದು ಭಾಷಣ ಬಿಗಿತಾರೆ. ನಿಮ್ಗೆ ಯಾರು ಹೇಳಿದ್ರು ಸ್ವಾಮಿ ಹಿಂದಿ ಕಲಿಯಕ್ಕೆ? ಹಿಂದಿ ಕಲಿಯಕ್ಕೋಸ್ಕರ ನಿಮ್ಗೆ ಮಂತ್ರಿ ಸ್ಥಾನ ಕೊಟ್ರ ಅಥವಾ ಕರ್ನಾಟಕನ ಅಭಿವೃದ್ಧಿ ಮಾಡೋಕ್ಕೋಸ್ಕರ ನಿಮ್ಗೆ ಮಂತ್ರಿ ಸ್ಥಾನ ಕೊಟ್ರ? ಅಷ್ಟಕ್ಕೂ ಹಿಂದಿ ಏನಕ್ಕಾದ್ರೂ ಕಲಿಬೇಕು. ಹಿಂದಿ ಕಲಿಯೋದ್ರ ನಮ್ಮ ಕನ್ನಡ ದೇಶಕ್ಕೆ ಏನಾದ್ರು ಉಪಯೋಗ ಇದೆಯಾ? ಕನ್ನಡಿಗರಿಗೆ ಏನಾದ್ರು ಉಪಯೋಗ ಇದೆಯಾ? ಏನು ಉಪಯೋಗ ಇದೆ? ದಿನ ಬೆಳಗಾದ್ರೆ ನೀವು ಓದ್ ಕಡೆ ಓದಲ್ಲೆಲ್ಲ ಬಂದಲ್ಲೆಲ್ಲ ನಾ ಹಿಂದಿ ದಿನ ಬೆಳಗಾದ್ರೆ 1 ಗಂಟೆ ಹಿಂದಿ ಕಲಿತೀನಿ, 1 ಗಂಟೆ ಹಿಂದಿ ಕಲಿತೀನಿ, 1 ಗಂಟೆ ಏನಕ್ಕೆ ಕಲಿತಾ ಇದ್ದೀರಾ? ನೀವ್ ಹಿಂದಿ ಕಲಿತ್ರೆ ನಮ್ಗೇನು ಉಪಯೋಗ? ಕನ್ನಡಿಗರಿಗೆ ಏನು ಉಪಯೋಗ? ಕನ್ನಡಿಗರಿಗೆ ಏನಾದ್ರು ಉಪಯೋಗ ಇದೆಯಾ? ಅದರಿಂದ ಏನು ಉಪಯೋಗ ಕನ್ನಡಿಗರಿಗೆ? ನೀವು ರೈಲ್ವೆ ಇಲಾಖೆ ಹಾಗೂ ಜಲ ಇಲಾಖೆಗೆ ಮಂತ್ರಿ ಆಗಿದ್ದೀರಾ. ಏನ್ ತುಂಗಭದ್ರದ ಏನ್ ಅಣೆಕಟ್ಟು ಏನಿದೆ ಅದು ನಿಮ್ಮ ನಿಯಂತ್ರಣದಲ್ಲಿದೆ. ಅದು ಭಾರತ ಒಕ್ಕೂಟ ಸರ್ಕಾರದ ಕರ್ನಾಟಕ ಸರ್ಕಾರಕ್ಕೆ ಅದು ಬಿಡುಗಡೆ ಮಾಡಿ, ಅದನ್ನ ನಿಮ್ ನಿಯಂತ್ರಣ ನಮ್ಗೆ ಬೇಕಾಗಿಲ್ಲ. ಅದು ಸಲುವಾಗಿ ಕೆಲಸ ಮಾಡಿ. ಇದು ಇಡೀ ಕರ್ನಾಟಕ ಒಳ್ಳೇದಾಗುತ್ತೆ. ಮಹದಾಯಿ ಕಳಸಾ ಯೋಜನೆ ಏನಿದೆಯಲ್ಲ, ಕಳಸಾ ಬಂದೂರು ಯೋಜನೆ, ನದಿ ನಾಲಾ ಯೋಜನೆ, ಇದನ್ನ ಕಟ್ಟುನಿಟ್ಟಾಗಿ ಜಾರಿಗೆ ತಂದು ಆದಷ್ಟು ಬೇಗ ಇದೆ ಕಾಮಗಾರಿ ಪೂರ್ಣಗೊಳಿಸಿ. ಇದರಿಂದ ಕನ್ನಡಿಗರಿಗೆ ಉಪಯೋಗ ಇದೆ. ನೀವು ದಿನ ಬೆಳಗ್ಗೆ ಎದ್ದು 1 ಗಂಟೆ ಹಿಂದೆ ಕಳೆದ್ರೆ ಯಾವ ಕನ್ನಡಿಗರಿಗೂ ಉಪಯೋಗ ಇಲ್ಲ. ಕಾವೇರಿ ನದಿ ನೀರನ್ನ ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು ಹಾಗೂ ಚಿತ್ರದುರ್ಗ ಈ ಜಿಲ್ಲೆಗೆ ಹರಿಸೋದಕ್ಕೆ ಪ್ರಯತ್ನ ಮಾಡಿ. ಇದಕ್ಕೆ ಏನ್ ಬೇಕು ಅನುದಾನ ಅದು ತರ್ಸಕ್ ಪ್ರಯತ್ನ ಮಾಡಿ. ಇದು ಉಪಯೋಗ ಆಗಿದೆ. 4 ಜಿಲ್ಲೆ ಜನರಿಗೆ ಉಪಯೋಗ ಆಗುತ್ತೆ. ಎಲ್ಲಾ ರೈತರು ಕೃಷಿಯಲ್ಲಿ ತೊಡಗಿಸ್ಕೊಂಡು ಇನ್ನ ಸಮೃದ್ಧಿಯ ಬೆಲೆ ಎಲ್ಲ ಪ್ರತಿಯೊಂದು ಬರುತ್ತೆ. ಕನ್ನಡಿಗರಿಗೆ ಆಹಾರ ಆಗುತ್ತೆ. 1 ಗಂಟೆ ನೀವು ದಿನ ಬೆಳಗ್ಗೆ 1 ಗಂಟೆ ಹಿಂದಿ ಕಲಿತೀನಿ ಏನು ಆಗಲ್ಲ. ರೈಲ್ವೆ ಇಲಾಖೆಯಲ್ಲಿ ಏನಿದೆಯಲ್ಲ, ಇಡೀ ಕರ್ನಾಟಕದ ರೈಲ್ವೆ ಇಲಾಖೆ ಏನಿದೆಯಲ್ಲ, ಅಧಿಕಾರ ವಿಕೇಂದ್ರೀಕರಣ ಮಾಡಿಸಿ ಕರ್ನಾಟಕ ಸರ್ಕಾರದ ಸುಪರ್ದಿಗೊಪ್ಪಿಸಿ. ರೈಲ್ವೆ ಇಲಾಖೆ ಕರ್ನಾಟಕದಲ್ಲಿ ಏನು ರೈಲ್ವೆ ಜಾಲ ಇದೆಯಲ್ಲ, ಈ ಜಾಲವನ್ನ ಕರ್ನಾಟಕ ಸುಪರ್ದಿಗೊಪ್ಪಿಸಿ, ಕರ್ನಾಟಕ ಸರ್ಕಾರದ ಸುಪರ್ದಿಗೊಪ್ಪಿಸಿ ಅಧಿಕಾರ ವಿಕೇಂದ್ರೀಕರಣ ಮಾಡಿ. ಆಗ ಸಮಸ್ತ ಕನ್ನಡ ಬಂಧುಗಳಿಗೆ ಉದ್ಯೋಗ ಸಿಗುತ್ತೆ. ಇದು ಅಭಿವೃದ್ಧಿ ಕೆಲಸ. ನೀವು ದಿನ ಬೆಳಗ್ಗೆ 1 ಗಂಟೆ ಹಿಂದಿ ಮಾತಾಡಿದ್ರೆ ಯಾವ ಅಭಿವೃದ್ಧಿ ಆಗಲ್ಲ. ಮನೆ ಸೋಮಣ್ಣವ್ರೆ, ಇದನ್ನ ನಾವು ಸಮಸ್ತ ಕನ್ನಡ ಬಂಧುಗಳು ತೀವ್ರವಾಗಿ ಖಂಡನೆ ಮಾಡ್ತಾ ಇದ್ದೀವಿ. ಮೊನ್ನೆ ಯಡಿಯೂರಪ್ಪನವರು ಸಂಸದರಾಗಿದ್ರು, ಯಾವತ್ತು ಹಿಂದಿ ಕಲೆ ಅಂತ ಹೇಳಿಲ್ಲ. ದೇವೇಗೌಡ ಒಕ್ಕೂಟದ ಪ್ರಧಾನಮಂತ್ರಿಗಳಾಗಿದ್ರು, ಅವರು ಯಾವತ್ತು ಹಿಂದಿ ಕಲಿ ಅಂತ ಹೇಳಿಲ್ಲ. ನಾನು ಹಿಂದಿ ಕಲಿತೇನೆ ಅಂತ ಯಾವತ್ತೂ ಹೇಳಿಲ್ಲ. ಯಾವ ಭಾಷಣದಲ್ಲೂ ಎಲ್ಲೂ ಬಿಗ್ದಿಲ್ಲ. ನೀವು ಬಿಗಿತಾರ ತರ. ಕುಮಾರಸ್ವಾಮಿ ಭಾರತ ಒಕ್ಕೂಟ ಸರ್ಕಾರದ ಮಂತ್ರಿಗಳಾಗಿದ್ದಾರೆ. ಅವರು ಎಲ್ಲೂ ಹಿಂದಿ ಬಗ್ಗೆ ಉಲ್ಲೇಖ ಮಾಡಿಲ್ಲ. ನಾನು ಹಿಂದಿ ಕಲಿತೆ ಅಂತ ಎಲ್ಲೂ ಉಲ್ಲೇಖ ಮಾಡಿಲ್ಲ. ಆದ್ರೆ ನೀವು ಆ ಕೊಚ್ಚೆಯಲ್ಲಿ ಬಿದ್ದು ಹೊರಲಾಡಿ ನಾನು ಬೆಳಗ್ಗೆ ಎದ್ದು 1 ಗಂಟೆ ಹಿಂದಿ ಕಲಿತೀನಿ, 1 ಗಂಟೆ ಹಿಂದಿ ಕಲಿತೀನಿ ಅಂತ ಯಾಕೆ ಒದ್ದಾಡ್ತಾ ಇದ್ದೀರಾ? ನಮ್ಮನ್ನ ಯಾಕೆ ನಾಶ ಮಾಡ್ತಾ ಇದ್ರ ಸೋಮಣ್ಣವ್ರೆ? ನಾನು ದಯವಿಟ್ಟು ನಿಮ್ಮನ್ನು ಕೇಳ್ಕೊಂತೀನಿ. ಬಿಜೆಪಿ ಪಕ್ಷದ ಅಧ್ಯಕ್ಷರಾದಂತಹ ಸನ್ಮಾನ್ಯ ವಿಜಯೇಂದ್ರ ಅವರೇ ಹಾಗೂ ಸನ್ಮಾನ್ಯ ಯಡಿಯೂರಪ್ಪನವರೇ, ದಯವಿಟ್ಟು ಸೋಮಣ್ಣವರು ತಿಳಿ ಹೇಳಿ ಕನ್ನಡಿಗರು ನಾಶ ಮಾಡಬೇಡಿ, ಕನ್ನಡ ಧರ್ಮನ್ನ ಕನ್ನಡಿಗರು ನಾಶ ಮಾಡಬೇಡಿ ಅಂತ ದಯವಿಟ್ಟು ತಾವು ತಿಳಿ ಹೇಳಬೇಕು. ನಾನು ಸಮಸ್ತ ಕನ್ನಡ ಬಂಧುಗಳ ಪರವಾಗಿ
ಮಾನ್ಯ ಸೋಮಣ್ಣನವರೇ, ನಿಮ್ಮಲ್ಲಿ ನಾನು ದಯವಿಟ್ಟು ನನ್ನ ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ಬೇಡ್ಕೊಂತ ಇದ್ದೀನಿ ಅನ್ಕೊಳ್ಳಿ, ವಿನಂತಿ ಮಾಡ್ಕೊಂತ ಇದ್ದೀನಿ, ಬೇಡ್ಕೊಂತ ಇದ್ದೀನಿ ಅನ್ಕೊಳ್ಳಿ, ದಯವಿಟ್ಟು ಇನ್ನೊಮ್ಮೆ ಯಾವುದೇ ಇದಕ್ಕೆ ಹೋದ್ರು ನಾನು ಹಿಂದಿ ಕಲಿತಾ ಇದ್ದೀನಿ ಅಲ್ಲಿ ಹೊರಲಾಡ್ತಾ ಇದ್ದೀನಿ ಅಂತ ಯಾವತ್ತು ದಯವಿಟ್ಟು ಹೇಳ್ಬೇಡಿ. ನೀವು ಹಿಂದಿ ಕಲಿಯೋದ್ರಿಂದ ಕನ್ನಡಿಗೆ ಏನು ಎಲ್ಲಷ್ಟು ಕಿಂಚಿತ್ತು ಏನು ಉಪಯೋಗ ಇಲ್ಲ. ದಯವಿಟ್ಟು ಇಲ್ಲಿಗೆ ಬಿಟ್ಬಿಡಿ. ದಯವಿಟ್ಟು ನಾನು ಕೇಳ್ಕೊಳ್ಳೋದಿಷ್ಟೇ, ಈ ರೈಲ್ವೆ ಇಲಾಖೆ ಆಗಿರ್ಬೋದು, ಜಲ ಇಲಾಖೆ ಆಗಿರ್ಬೋದು, ತುಂಗಭದ್ರಾ ಅಣೆಕಟ್ಟು ಆಗಿರ್ಬೋದು, ಮತ್ತೆ ನಿಮ್ಮ ಇಲಾಖೆ ವ್ಯಾಪ್ತಿಯಲ್ಲಿ ಕರ್ನಾಟಕದಲ್ಲಿ ಎಷ್ಟು ಉದ್ಯೋಗಗಳಿದೆ ಎಲ್ಲಾ ಉದ್ಯೋಗಗಳಲ್ಲೂ ಕನ್ನಡಿಗರಿಗೆ ಮೀಸಲಿಟ್ಟು ವಲಸಿಗರು ಏನಿದಾರಲ್ಲ ಹೊರಗಿನವರು ಆ ಉದ್ಯೋಗಗಳನ್ನೆಲ್ಲ ಅವ್ರವ್ರ ಇದಕ್ಕೆ ಕಳಿಸ್ಬಿಟ್ಟು ಕನ್ನಡಿಗರು ಉದ್ಯೋಗ ಕೊಡಿಸಿ ಅದು ಅಭಿವೃದ್ಧಿ ಕೆಲಸ. ದಯವಿಟ್ಟು ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ, ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ನಮ್ಮ ಕನ್ನಡ ದೇಶದ ಪಕ್ಷದಿಂದ ವತಿಯಿಂದ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಈ ತರ ಉದ್ಯೋಗಗಳು ಕೊಡಿಸೋದಾಗಿರ್ಬೋದು, ಅಭಿವೃದ್ಧಿ ಕೆಲಸ ಎಲ್ಲ ಮಾಡಿ ಅಧಿಕಾರ ವಿಕೇಂದ್ರೀಕರಣ ಮಾಡಿಸಿ ರೈಲ್ವೆ ಇಲಾಖೆಯನ್ನ, ಜಲಶಕ್ತಿ ಇಲಾಖೆನ, ತುಂಗಭದ್ರಾ ಅಣೆಕಟ್ಟು ನಿಗಮ ಏನಿದೆ ಅದೆಲ್ಲ ಕರ್ನಾಟಕ ಸರ್ಕಾರದ ಸುಪರ್ದಿಗೆ ವಹಿಸೋ ತರ ಮಾಡಿ, ಇದು ನಿಜವಾದ ಅಭಿವೃದ್ಧಿ ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ನಿಮ್ಮನ್ನ ಮತ್ತೊಮ್ಮೆ ವಿನಂತಿ ಮಾಡ್ಕೊಳ್ತೀನಿ. ಯಾವುದೇ ಕಾರಣಕ್ಕೆ ಇನ್ಯಾವುದೇ ಭಾಷಣಗಳಲ್ಲೂ ಇನ್ಯಾವುದೇ ಸಮಾರಂಭಗಳಿಗೆ ಹೋದ್ರು ದಯವಿಟ್ಟು ಜನರು ದಾರಿ ತಪ್ಪಿಸಬೇಡಿ. ನೀವು ಎಷ್ಟೋ ಶ್ರಮಜೀವಿ, ಒಪ್ಕೊಂತೀನಿ, ನೀವು ರಾಮನಗರದಿಂದ ಹಳ್ಳಿಯಿಂದ ಬಂದಿದ್ರ ಈ ಮಟ್ಟಕ್ಕೆ ಬೆಳೆದಿರೋ ತುಂಬಾ ಸಂತೋಷ. ನಮಗೂ ಒಬ್ಬ ಕನ್ನಡಿಗರಾಗಿ ಈ ಮಟ್ಟಕ್ಕೆ ಬೆಳೆದಿರೋ ತುಂಬಾ ಸಂತೋಷನೇ. ಈ ತರ ಮಾಡಿ ನೀವು ಹಿಂದಿ ಕಲಿತೀನಿ ಅಂತ ಬಿಟ್ಟು ಜನರ ದಾರಿ ತಪ್ಪಿಸಬೇಡಿ. ದಯವಿಟ್ಟು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ಜೈ ಕನ್ನಡಾಂಬೆ, ಜೈ ಕನ್ನಡ ಧರ್ಮ, ಜೈ ಕನ್ನಡ ದೇಶ. ಶರಣು ಶರಣಾರ್ಥಿಗಳು.